ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಕನ್ನಡಿಗ ಪ್ರವೀಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ರೋಲಾನ್ ಬ್ರಾಸ್ ಚೈನ್ ಅಂತ ಅಂದ್ಬಿಟ್ಟು ಇದಿದೆ. ಅದ್ರ ಮೇಲೆ ಲೂಪ್ ಥರ ಮಿಕ್ಕಿದ ಗಾಡಿ ಎಲ್ಲ ನೋಡಿದ್ರೆ ಫುಲ್ ಗಲೀಜಾಗ್ಬಿಟ್ಟಿದೆ. ಅದಕ್ಕೆ ಇವತ್ತು ವಾಶ್ ಮಾಡಿಸ್ಕೊಳೋಣ. ಫಸ್ಟು ವಾಶ್ ಮಾಡಿಸ್ಕೊಂಡು ಆಮೇಲೆ ಲೂಪ್ ಮಾಡಿಸ್ಕೊಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಐ ಹೋಪ್ ನಿಮಗೆ ವ್ಯೂ ಎಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಡು. ಕೆಲವೊಂದು ವಿಚಾರಗಳು ಹೇಳ್ತಿದ್ದೆ ನಾನು ನಿಮಗೆ. ನನ್ನ ಫ್ರೆಂಡ್ದು ಮದುವೆ ಇದೆ ಅಂತ, ಮದುವೆ ಎಲ್ಲ ಮುಗೀತು. ಐ ಹೋಪ್ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತಿದ್ದೀರೋ ಅವರೆಲ್ಲ ನೋಡಿರ್ತೀರ. ಇವತ್ತೇನೋ ವರ್ಕ್ ಆಗ್ತಿದೆ. ಬೆಳಗಿಂದ ಗಾಡಿ ಇದ್ರ ಹತ್ರ ನಿಲ್ಸಿದ್ನಲ್ಲ, ಆಫೀಸ್ ಹತ್ರ, ಇವಾಗೇ ಎತ್ಕೊಂಬಂದಿದ್ದು ಸಾಯಂಕಾಲ ಬರಬೇಕಾದ್ರೆ. ಹೇಳ್ದಂಗೆ ಸ್ವಲ್ಪ ಗಾಡಿ ಫುಲ್ ಗಲೀಜಾಗಿದೆ, ಸ್ವಲ್ಪ ಕ್ಲೀನ್ ಮಾಡಿಸೋಣ ಅಂತ ನೋಡಿಬಿಟ್ಟು ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಗೇರ್ ಶಿಫ್ಟಿಂಗ್ ರಾಡು ವೀಕ್ ಆಗಿದೆ ಅಂತ ಅಂದ್ಬಿಟ್ಟು ಅವರು ಚೇಂಜ್ ಮಾಡಿದ್ರು ಅಂತ ಹೇಳ್ತಿದ್ರು ಶೋರೂಮಿಂದ ತೊಗೊಂಡು ಬಂದಾದ್ಮೇಲೆ ನೋಡ್ತೀನಿ ಕ್ವಿಕ್ ಶಿಫ್ಟರು ವರ್ಕೇ ಆಯ್ತಿಲ್ಲ ಗುರು, ಹಿಂದಕ್ಕೆ ಎತ್ತಕ್ಕೆ ಆಗ್ತಿಲ್ಲ. ಅಲ್ಲ, ಈ ಶೋರೂಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ಬಿಡ್ತೀನೋ ಇಲ್ಲ ಪ್ರಾಬ್ಲಮ್ಸ್ ಉಟ್ಕೊಳಕ್ಕೆ ಬಿಡ್ತೀನೋ ನನಗೆ ಅರ್ಥ ಆಗ್ತಿಲ್ಲ. ಒಂದು ಸ್ವಲ್ಪ ಮುಂದೆ ಇಲ್ಲಿ ಡೆಡ್ ಎಂಡಲ್ಲೇ ಒಂದು ಚಿಕ್ಕ ಗರಾಜ್ ಇದೆ. ಸೊ ಆ ಗರಾಜಲ್ಲಿ ಒಂದು ವೇಳೆ ಲೂಬಿಂಗು, ಚೈನ್ ಕ್ಲೀನಿಂಗು, ವಾಷಿಂಗು ಗಾಡಿ ಎಲ್ಲ ಮಾಡ್ತಾರೆ ಅಂದರೆ ಎಲ್ಲ ಒಂದೇ ಕಡೆ ಮಾಡಿಸ್ಕೊಂಬಿಡೋಣ. ಇಲ್ಲಾಂದರೆ ಗಾಡಿ ವಾಷಿಂಗ್ ಒಂದು ಕಡೆ ಮಾಡಬೇಕು, ಲೂಬಿಂಗ್ ಒಂದು ಕಡೆ ಮಾಡಬೇಕು. ಇಲ್ಲ ಅಂದರೆ ಎಲ್ಲೂ ಸೆಟ್ ಆಗಿಲ್ವಾ, ಮನೆ ಹತ್ರ ಹೋಗ್ಬಿಟ್ಟು ನಾವೇ ಲೂಬು ಕ್ಲೀನು ಎಲ್ಲ ಮಾಡಬೇಕಾಗತ್ತೆ. ಬ್ರೋ, ಇದು ಚೈನ್ ಕ್ಲೀನು ಲೂಬಿಂಗ್ ಮಾಡ್ತೀರಾ? ಚೈನ್ ಕ್ಲೀನಿಂಗು ಲೂಬಿಂಗ್ ಮಾಡ್ತೀರಾ? ಚೈನ್ ಕ್ಲೀನು ಮತ್ತು ಲೂಬು. ನನ್ನ ಹತ್ರ ಲೂಬ್ ಇದೆ, ಕ್ಲೀನರು ಇದೆ, ಲೂಬು ಇದೆ. ಓಕೆ ಸರಿ, ಬನ್ನಿ ಒಂದು ಕೆಲಸ ಮಾಡೋಣ. ಇವ್ರು ಯಾಕೋ ಕಸ್ಟಮರ್ಸ್ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ವಾಷಿಂಗ್ ಮಾಡಿ ಲೂಬ್ ಮಾಡೋದಕ್ಕೆ ಬೇಜಾರು ಮಾಡ್ಕೊಂಬಿಟ್ರು. ಸರಿ ಬಿಡಿ, ಹೋಗಲಿ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ನನ್ನ ಹತ್ರ ಆ ಥರ ಪ್ಯಾಡ್ ಡಾಕ್ ಇದ್ದಿದ್ರೆ ನಾನೇ ಮಾಡ್ಕೊಬಿಡ್ತಿದ್ದೆ. ಬಟ್ ಪ್ಯಾಡ್ ಡಾಕ್ ಇಲ್ದಿರೋ ಇರೋದಕ್ಕೆ ನಾನು ಅಷ್ಟೊಂದು ರಿಸ್ಕ್ ಎಲ್ಲ ತಗೊಳಕ್ಕೆ ಹೋಗಲ್ಲ. ಹೆವಿ ಸ್ಟ್ರೆಸ್ ಆಗುತ್ತೆ ಬಾಡಿ. ಇವಾಗ ಇಲ್ಲಿ ವಾಷಿಂಗ್ ಸೆಂಟ್ರ್ ಒಂದಿದೆ, ನನಗೆ ಗೊತ್ತು. ಸೊ ಯಾವಾಗಲೂ ನೀವು ನೋಡಿರ್ತೀರ ನಮ್ಮ ಮನೆ ಹತ್ರ ಯಾವ ವಾಷಿಂಗ್ ಸೆಂಟ್ರ್ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿಗೆ ಹೋಗ್ಬಿಟ್ಟು ಗಾಡಿನ ಫಸ್ಟು ವಾಶ್ ಮಾಡಿಸ್ಬಿಡೋಣ. ಟೈರೆಲ್ಲ, ರಿಮ್ಮೆಲ್ಲ ಫುಲ್ಲು ಗಲೀಜಾಗಿಬಿಟ್ಟಿದೆ. KTM ಶೋರೂಮ್ಗೆ ಹೋಗಿ ವಾಶ್ ಮಾಡಿಸಿದ್ದಿದ್ದೆ ಲಾಸ್ಟು. ಅದಾದಮೇಲಿಂದ ನಾನು ವಾಶೇ ಮಾಡಿಸಿಲ್ಲ. ಯಾರು ಗುರು, ಆಯ್ತಾ ಗುರು ವಾಷಿಂಗು? ಸರಿ ಸ್ನೇಹಿತರೆ, ಸಿಗ್ತೀನಿ ತಡಿ. ಸಾಕಾ? ಇಲ್ಲೇ ಸಾಕಾ? ಸೊ ಸ್ನೇಹಿತರೆ, ಗಾಡಿ ಕ್ಲೀನ್ ಆಯಿತು. ನೆಕ್ಸ್ಟು ಇವಾಗ ಚೈನ್ ಕ್ಲೀನಿಂಗು, ಲೂಬಿಂಗು ಇಲ್ಲಿ ಮಾಡಲ್ಲ ಆ್ಯಕ್ಚುಲಿ. ಬರೀ ಇಲ್ಲಿ ಕಾರ್ ವಾಶು, ಗಾಡಿ ವಾಶ್ಗಳು ಅಷ್ಟೇ. ಸೊ ಅದಕ್ಕೆ ನಾವು ಇವಾಗ ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಕೆಲವು ವಿಚಾರಗಳು ಮಾತಾಡೋಣ ನಾವು. ಹಾಗೆ ಗಾಡಿ ಕ್ಲೀನ್ ಆದರೆ ಎಷ್ಟು ಖುಷಿ ಆಗುತ್ತಲ್ಲ. ಬೈದವೆ ಆಚೆನೂ ತೆಗ್ದಿದ್ದಿಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನೋಡಿ. ಇವಾಗಲೂ ಗೇರು ಫುಲ್ಲು ಹಾರ್ಡಾಗಿರೋದ್ರಿಂದ ಗಾಡಿ ಓಡಿಸೋದಕ್ಕೆ ಬೇಜಾರಾಗುತ್ತೆ. ನೆಕ್ಸ್ಟು ಒಂದು ಲೊಕೇಶನ್ ಇದೆ. ಹೋಗ್ರೋ ಪಕ್ಕಕ್ಕೆ ಹಂಗೆ ಆಡ್ಕೊಂಡು ಮೇಲೆ ಬಂದುಬಿಡೋದು ರಪ್ಪಂತ. ಯಾಮರ್ಸ್ ಬಂದುಬಿಟ್ಟು ರಪ್ಪಂತ ಕಚ್ಚಕ್ಕೆ ಬಂದುಬಿಡುತ್ತೆ. ಚೈನ್ ಚೇಂಜ್ ಮಾಡಿಸಿದ್ರು ಒಂದು ಸ್ವಲ್ಪ ಗಾಡಿ ಗೇರ್ ಶಿಫ್ಟಿಂಗು ಅದು ಇದು ಎಲ್ಲ ಹಾರ್ಡಾಗಿದೆ. ಆಮೇಲೆ ನಾನೇ ಕ್ಲಚ್ದೆಲ್ಲ ಟ್ರೈ ಮಾಡೋಕ್ಕೆ ಬಂದೆ. ಬೇಜಾರೇನು ಅಂತ ಅಂದರೆ ಕ್ಲಚ್ ಹಿಡಿದ್ರೂ ಗಾಡಿ ಗೇರು ಫುಲ್ಲು ಹಾರ್ಡಾಗಿರೋದ್ರಿಂದ ಗಾಡಿ ಓಡ್ಸೋಕ್ಕೆ ಮನಸ್ಸು ಬರ್ದಿರೋ ಆಗಿಬಿಟ್ಟಿದೆ. ಪರವಾಗಿಲ್ಲ, ಇದನ್ನು ಮತ್ತೆ ಹೋಗ್ಬಿಟ್ಟು ನಾನು ಸರಿ ಮಾಡಿಸ್ಕೊತೀನಿ, ದೊಡ್ಡ ವಿಷಯ ಏನಲ್ಲ. ನೋಡಿ ಇವಾಗ 6ನೇ ವರ್ಕ್ ಆಗೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಗಾಡಿನ ವಾಟರ್ ವಾಶ್ ಮಾಡಿಸ್ದೆ, ಮುಗೀತು. ಒಂದು ವೇಳೆ ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ದರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ವಿಡಿಯೋ ಮೇಲೆ. ಆಮೇಲೆ ಈ ನಡುವೆ ನಂದು ವೀಡಿಯೋ ಪರ್ಫಾರ್ಮೆನ್ಸ್ ನೋಡ್ತೀನಿ, ಸಿಕ್ಕಾಪಟ್ಟೆ ಡೌನ್ ಆಗ್ತಿದೆ ಗುರು. ಏನು ಅಂತ ಅರ್ಥ ಆಗ್ತಿಲ್ಲ. ನಾನು ಮಾಡೋ ಕಂಟೆಂಟ್ ಇಷ್ಟ ಆಗ್ತಿಲ್ವಾ ನಿಮಗೆ? ಇಲ್ಲ ಅಂತ ಅಂದರೆ ವ್ಲಾಗ್ಸ್ ಏನು ಅಷ್ಟೊಂದು ಇದಾಗಿ ಬರ್ತಿಲ್ವಾ? ನನ್ನ ಕಡೆಯಿಂದ ಅಂತೂ ನಾನು ಫುಲ್ಲೆಸ್ಟಾಗಿ ಕೊಡ್ತಿದ್ದೀನಪ್ಪ. ಪ್ರತಿಯೊಂದು ಸಾರಿನೂ ನಾನು ಇಂಪ್ರೂವ್ ಮಾಡ್ತಾನೇ ಇದ್ದೀನಿ ನನ್ನ ವ್ಲಾಗ್ಸ್ನ. ನೋಡಿದಾಗೆಲ್ಲ ಬೇಜಾರಾಗುತ್ತೆ. ಅಂದರೆ ನೋಡಿ, ನಂಗೆ ಗೊತ್ತಾಯಿತು ಒಂದು ವಿಚಾರ ಏನು ನಡೀತು ಅಂತ ಅಂದರೆ, ಸ್ಯಾಲ್ರಿ ಇಲ್ದಿರ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟು ದಿನ ಮತ್ತೆ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ನನ್ನ ಹತ್ರ ದುಡ್ಡಿದ್ದಿಲ್ಲ, ಸ್ಯಾಲ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಎಲ್ಲರೋ ಬರ್ತೀರಾ ಅಥವಾ ಅದು ಕಣ್ಣಿಗೆ ಬಂದು ಪೈಡ್ ಅಂತ ಹೊಡಿಯುತ್ತಲ್ರಲ್ಲೋ. ಹೈ ಬೀಮ್ ಬೇರೆ ಹೆಡ್ಲೈಟ್ ಹಾಕ್ಕೊಂಡು ಬರ್ತಾರೆ ಗುರು ಆಪೋಸಿಟ್ರು. 10 ಕಡೆ ರೋಡ್ ಎಷ್ಟು ಖಾಲಿ ಇದೆ ನೋಡಿ.
ಟೂ ವೇ ಇದು. ಮತ್ತೆ ಇತ್ ಕಡೆಯಿಂದ ಏನಕ್ಕೆ ಬರ್ತಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ದರಿದ್ರ ಗುರು ಇದೊಂದು ಮಾತ್ರ ನಿಜವಾಗ್ಲೂ. ಒಂಚೂರು ನೀರೇನಾದರೂ ಹಾಕಿದ್ರೆ ನಾನು ನಿಜವಾಗ್ಲೂ ಇದೊಂದಕ್ಕೆ ಮಾತ್ರ ಜಗಳ ಆಡಬೇಕು ಅಂತಲೇ ಇದ್ದೀನಿ. ಆಮೇಲೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ಯಾಕಂದರೆ ಆ ಪರ್ಫಾರ್ಮೆನ್ಸ್ ಇಳಿಯೋದು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಾನು ಆದಷ್ಟು ನನ್ನ ಕಡೆಯಿಂದ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೂ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ನೋಡೋಣ, ಇವತ್ತು ಒಂದು ಅಮೆಝಾನ್ ಡೆಲಿವರಿ ಬರಬೇಕು, ಅದು ಈ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋ ಹಂಗಿದ್ರೆ ನಾನು ಮಾಡಿಬಿಡ್ತೀನಿ. ಕೈ ರುಚಿ ಆದಮೇಲೆ ಲೆಫ್ಟ್ ಸೈಡಲ್ಲೇ ರೆಡ್ ಕಲರಲ್ಲಿ ಇದೆ ಅಂತ ಹೇಳಿದ. ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ನೋಡಿ ಇದೆ, ನೋಡೋಣ ಇಲ್ಲೇನಂತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಮಾಡ್ತಾರಾ ಇಲ್ವಾ ಏನು ಎತ್ತ ಒಂಚೂರು ಗೊತ್ತಿಲ್ಲ. ಸರ್ ಇದು ಚೈನ್ ಲೂಬಿಂಗು ಕ್ಲೀನಿಂಗ್ ಎಲ್ಲ ಮಾಡ್ತೀರಾ? ಚೈನ್ ಕ್ಲೀನಿಂಗು ಚೈನ್ ಲೂಬಿಂಗು ನಾಳೆನಾ? ಓಕೆ, ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ಅದಕ್ಕೆ. ಓ ಶೆಟ್. ನಾಳೆ ಬೆಳಗ್ಗೆ ಎಷ್ಟೊತ್ತಿಗಾಗುತ್ತೆ? ಹೌದಾ? ಓಕೆ. ಸೊ ಇತ್ತ ಕಡೆ ಕೂಡ ಸ್ವಲ್ಪ ನೋ ಅಂತ ಅಂದ್ಬಿಟ್ರು, ಬೇಜಾರಾಗೋಯ್ತು ನನಗೆ. ನೆಕ್ಸ್ಟು ಇವಾಗ ನಮ್ಮ ಅರ್ಜುನ್ನ ಮೀಟ್ ಮಾಡುವಂತಹ ಒಂದು ಕೆಲಸ ಇಟ್ಕೊಂಡಿದ್ದೀನಿ. ಕಾಫಿ ಬ್ರೇಕ್ ತೊಗೊಂಡು ವಾಪಸ್ ಮನೆ ಕಡೆಗೆ ಹೋಗೋ ಅಷ್ಟೊತ್ತಿಗೆ ಅಮೆಝಾನ್ ಅವ್ನು ಬರ್ತಾನೆ. ಹಾಗೆ ಅಮೆಝಾನ್ ಪ್ಯಾಕೇಜ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೋಗುವ. ನೋಡಿ 6ನೇ ವರ್ಕ್ ಆಯ್ತಿಲ್ಲ. ನನಗಂತೂ ಇರಿಟೇಷನ್ ಆಗಿಬಿಟ್ಟಿದೆ ಗುರು. ವಾರಂಟಿ ಕೆಳಗಡೆ ಕ್ಲೇಮ್ ಮಾಡಿಬಿಡೋಣ ಅಂತ ಅನ್ನಿಸ್ತಿದೆ. ಏನು ಗುರು ಅಡ್ಡ ಬರ್ತೀರಾ ಫೋನ್ಗಳನ್ನ ಕೈಯಲ್ಲಿಟ್ಕೊಂಡು. ಇವಾಗ ನೋಡಿ ಒಂದು ವರ್ಷದ ಹಿಂದೆ ಇಲ್ಲೆಲ್ಲ ಬರೋಕ್ಕೆ ಫುಲ್ ಭಯ ಬೀಳ್ತಿದೆ ಗೊತ್ತಾ ಈ ಟೈಮಲ್ಲೆಲ್ಲ. ಇವಾಗ ನೋಡಿ ಬರೀ ಜನರು, ರೋಡ್ ಮೇಲೂ ಜನರು, ಕಾರ್ಗಳಲ್ಲೂ ಜನರು. ನನ್ನನ್ನು ಬಿಟ್ಬಿಡಿ, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಬೆಳೆದಿರೋನು. ನನಗೆ ಗೊತ್ತು ಈ ಏರಿಯಾ ಹೆಂಗಿತ್ತು ಅಂತ. ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಮುಂಚೆ ಎಲ್ಲ ಬೇಗೂರಲ್ಲಿ ಜಾಸ್ತಿ ಮರ್ಡರ್ಗಳಾಗ್ತಿತ್ತು, ಅರ್ಥ ಆಯ್ತಾ? ಸೊ ಈ ರೋಡು ಒಂಥರ ಆ ಥರದಕ್ಕೆ ಫೇಮಸ್ಸು ಈ ರೋಡು. ಆಮೇಲೆ ಇನ್ನೂ ಒಂದಿದೆ ಅಲ್ಲಿ ಮುಂದೆಗಡೆ. ಸೊ ಆ ರೋಡು ಎಲ್ಲ ಕಂಬಿ ಕಟ್ಬಿಡ್ತಿದ್ರು ಸ್ನೇಹಿತರೆ. ರೋಡ್ ಕಂಬಿ ಕಟ್ಬಿಟ್ಟು ಬಂದು ಯಾರಾದರೂ ಹಂಗೆ ತಲೆ ಕುಯ್ಕೊಂಡು ಹೋಗ್ಬಿಡೋದು, ಆಮೇಲೆ ಎಲ್ಲ ದೋಚ್ಕೊಂಡು ಹೋಗ್ಬಿಡೋದು. ಸುಮಾರು ಕೇಸ್ಗಳು ಈ ಥರ ಆಗಿ ಆಮೇಲೆ ಬೇಗೂರು ಮೇಯ್ನಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಮಾಡಿಬಿಟ್ರು. ಅವತ್ತಿಂದ ಒಂದು ಸ್ವಲ್ಪ ಎಲ್ಲರೂ ಭಯ ಬಿದ್ದರು. ಆವಾಗೂ ಸ್ವಲ್ಪ ದಿನಗಳವರೆಗೂ ಪೊಲೀಸ್ ಇದ್ದರೂ ಭಯ ಇಲ್ದಿರ ಇರೋ ಥರ ಎಲ್ಲರನ್ನೂ ಕೊಲೆ ಮಾಡೋದು, ಲಾಂಗ್ಗಳು ತೊಗೊಂಬಂದು ಹಾಕ್ಬಿಡೋದು ಒಂದೇ ಸಾರಿ, ಇದೆಲ್ಲ ಮಾಡ್ತಿದ್ರು. ಆಮೇಲೆ ಬರ್ತಾ ಎಲ್ಲ ಕಮ್ಮಿ ಆಗೋಯ್ತು. ಯಾಕಂದರೆ ಪೊಲೀಸ್ ಕಮಿಷನರ್ ಅವರು ಚೇಂಜ್ ಆಗ್ತಾ ಸ್ಟ್ರಿಕ್ಟ್ನೆಸ್ ಜಾಸ್ತಿ ಆಗೋಯ್ತಲ್ಲ. ಇವಾಗ ಅದಕ್ಕೆಲ್ಲ ಆಟ ಆಡೋದಕ್ಕೆ ಟೈಮ್ ಇಲ್ಲ ಬಿಡಿ, ಆ ಥರ ಎಲ್ಲ ಆಟ ಆಡೋದಕ್ಕೆ. ಸೊ ಅದಕ್ಕೆ ಎಲ್ಲ ಇವಾಗ ಸ್ವಲ್ಪ ಸೈಲೆಂಟ್ ಆಯಿತು. ಆಮೇಲೆ ಇಲ್ಲಿ ಜನರು ಬಂದು ಗುಡ್ಡೆ ಆಗಿಬಿಟ್ರು. ಯಾವ್ದು ಗುರು ಇದು? ಎಕ್ಸ್ಪಲ್ಸ್. ಆಮೇಲೆ ಲೇಟೆಸ್ಟ್ ಎಕ್ಸ್ಪಲ್ಸ್ 200T 4V ಬರ್ತಿದೆ. ಅಂದರೆ ನನಗೆ ಅಷ್ಟೊಂದು ಲುಕ್ ಇಷ್ಟ ಆಗಿಲ್ಲ, ಯಾಕಂದರೆ ಇವಾಗಿರೋ ಎಕ್ಸ್ಪಲ್ಸೇ ಎಷ್ಟೋ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಮತ್ತು ಇಂಪ್ರೂವ್ಮೆಂಟ್ಸ್ ಎಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ನಮ್ಮ ಟ್ರಿಪಲ್ ರಶ್ ಅವರು, DV ಅವರು ಎಲ್ಲ ಹೋಗಿದ್ರು. ಥಿಂಕ್ ಅವ್ರು ಹೋಗಿದ್ದು ಗುರ್ಗಾವ್ಗೆ ಹೋಗಿದ್ದು. ಅವ್ರದ್ದು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನೋಡ್ತಿರ್ತೀರ ನೀವು. ಒಂದು ವೇಳೆ ನೋಡಿಲ್ಲ ಅಂತ ಅಂದರೆ ಅವ್ರನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಎಕ್ಸ್ಪಲ್ಸ್ 200T 4V ಅಂತ ಈ ಗಾಡಿ ಹೆಸರು. ಆಮೇಲೆ ಇದ್ರದ್ದು ಒಂದು ಸ್ವಲ್ಪ ಸ್ಪೆಸಿಫಿಕೇಷನ್ಸು ನಾನು ನೋಡಬೇಕು. ನಂಗೆ ಗೊತ್ತಿದ್ದಂಗೆ ಏನೂ ಚೇಂಜಸ್ ಇರಲ್ಲ, ಎಲ್ಲ ಒಂದೇ ಥರ ಇರುತ್ತೆ. ದೆರ್ ಈಸ್ ನೋ ಡಿಫ್ರೆನ್ಸ್. BHP ಕೂಡ ಸೇಮ್ ಆಗಿರುತ್ತೆ. ಏನಂದರೆ ಇಂಡಿಯಾದಲ್ಲಿ ನಾನು ನಿಜ ಈ ಮಾತಿಗೆ ಮಾತ್ರ ನಾನು ತುಂಬ ಬೇಜಾರಾಗ್ತೀನಿ. ಏನಾದರೂ ಒಂದು ಬೇಕು ಅಂತ ಅಂದರೆ ಆ ಟೈಮ್ಗೆ ಆಗಲ್ಲ. ಸೊ ಬೇಸಿಕಲಿ ಇವಾಗ ನಾನು ಚೈನ್ ಸ್ಪ್ರೇ ಮತ್ತು ಲೂಬ್ ಮಾಡಿಸ್ಬೇಕು ಅಂತ ಯಾವುದಾದ್ರೂ ಒಂದು ಅಂಗಡಿ ಹುಡುಕ್ತಾ ಇದ್ದೀನಿ. ದೇವರಾಣೆ ಅದು ವರ್ಕೌಟ್ ಆಗ್ತಿಲ್ಲ. ಯಾಕಂತ ಅಂದರೆ ಎಲ್ಲರೂ ಸರ್ ಆ ಟೈಮ್ ಸಾರ್ ಈ ಟೈಮ್ ಸಾರ್, ಕೆಲಸ ಮಾಡೋಕ್ಕೆ ಸ್ವಲ್ಪ ಲೇಸಿನೆಸ್ ಇದೆ ನಮ್ಮ ಇಂಡಿಯನ್ಸಲ್ಲಿ. ಆ ಥರ ಅದನ್ನು ಬಿಟ್ಟರೆ ಎಷ್ಟು ಮುಂದಕ್ಕೆ ಬರುತ್ತೆ ಗೊತ್ತಾ ನಮ್ಮ ಇಂಡಿಯಾ. ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಹೆಂಗಿರೋದು ಬಿಡಿ, ಯಾವ ಟೈಮಲ್ಲಿ ಕೆಲಸ ಕರೆಕ್ಟಾಗಿ ಟೈಮಿಗೆ ಕೆಲಸ ಮುಗಿಸ್ಬಿಟ್ರೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಾಯಿತು. ನನಗೆ ಆಗಿರೋದಕ್ಕೆ ನಾನೇನು ಮಾತಾಡ್ತಿಲ್ಲ. ಗುರು ನನಗೆ ಚೈನ್ ಲೂಬ್ ಹಾಕಿಲ್ಲ, ಚೈನ್ ಕ್ಲೀನ್ ಮಾಡಿಲ್ಲ, ಅದಕ್ಕೆ ಇಂಡಿಯನ್ಸ್ ಎಲ್ಲ ಲೇಸಿ ಅಂತ ನಾನು ಏನು ಹೇಳ್ತಿಲ್ಲ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ತಪ್ಪಾಗಿ ತಿಳ್ಕೊಂಡು ಮತ್ತು ಕಮೆಂಟ್ಸಲ್ಲಿ ಬೈಬೇಡಿ ನನ್ನನ್ನು. ನೀವು ಓವರಾಲ್ ನೋಡೋದಾದರೆ ಒಂದು 100%ಅಲ್ಲಿ 50% ಜನ ಡೆಫಿನೆಟಾಗಿ ಲೇಸಿನೆಸ್ಸಲ್ಲಿ ಓವರ್ಫ್ಲೋ ಆಗ್ತಿರ್ತಾರೆ ಯಾವಾಗಲೂ. ಏನಾದರೂ ಒಂದು ಮಾಡಬೇಕು ಅಂದಿದ ತಕ್ಷಣ ರಪ್ ಅಂತ ಮಾಡಿಬಿಡ್ಬೇಕು. ಇಲ್ಲ ಅಂತ ಅಂದರೆ ಅದು ವರ್ಕೌಟ್ ಆಗಲ್ಲ. ಯಾಕಂದರೆ ನಾನು ಅನುಭವಿಸಿದ್ದೀನಲ್ಲ, ನನಗೆ ಗೊತ್ತು ಚೆನ್ನಾಗೆ.
ಬನ್ನಿ ಇಲ್ಲಿ ರೈಟ್ ತೊಗೊಂಡು ಕೃಷ್ಣ ಕುಟೀರ ಹತ್ರ ನಿಲ್ಲಿಸ್ತೀನಿ ಗಾಡಿನ. ನಮ್ಮ ಅರ್ಜುನ ನಾವು ಬಂದಿದ ತಕ್ಷಣ ಒಂದು ಕಾಫಿ ಕುಡಿದು ಹೋಗಮ್ಮ. ಒಂದು ಕಾಫಿ ಬ್ರೇಕ್. ನಾನು ಇನ್ನೂ ದೊಡ್ಡದೊಂದು ಗಾಡಿ ತೊಗೊಬೇಕು ಅಂತ ಇದ್ದೀನಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ CBR 650R ಗಾಡಿ ತೊಗೊಬೇಕು ಅಂತ ಅಂದ್ಬಿಟ್ಟು. ದೇವ್ರ ಕೃಪೆ ಮತ್ತು ನಿಮ್ಮದೇ ಎರಡೂ ಇದ್ದರೆ ದೇವ್ರ ಆಣೆಗಳು CBR 650R ಇಳಿಸ್ತೀನಿ. ಅದು ನನ್ನ ದುಡ್ಡಿಂದನೇ ಇಳಿಸ್ತೀನಿ ನಾನು. ಮತ್ತು EMI ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಆಮೇಲೆ ಫಸ್ಟ್ ಹ್ಯಾಂಡ್ಲೆಲ್ಲ ಗಾಡಿಗಳು ತೊಗೊಳಲ್ಲ. ನೋಡಿ ಇದೇ ಬೇಗೂರು ಸಿಗ್ನಲ್ಲು ಸರ್ಕಲ್ಲು. ಆ್ಯಕ್ಚುಲಿ ಮರ್ತೋಗ್ಬಿಟ್ಟೆ, ಈ ಸ್ಟಾರ್ಟಿಂಗ್ ಆಫ್ ದ ಎಪಿಸೋಡಲ್ಲಿ ಹೇಳ್ತಿದ್ನಲ್ಲ ಮರ್ಡ್ರ್ಗಳು ಜಾಸ್ತಿ ಆಗ್ತಿತ್ತು ಅಂತ ಇದೇ ರೋಡಲ್ಲೇ. ಸೊ ಇದು ಒನ್ ವೇ ಮಾಡಿಟ್ಟವ್ರೆ, ಆದರೂ ಜನರು ಬರ್ತಾನೇ ಇರ್ತಾರೆ ಇದೇ ರೋಡಲ್ಲೇ. ನೋಡಿ ನಾನು ಹೇಳಿಲ್ವಾ, ನಾನು ಇನ್ನೂ ಇವಾಗ ಹೇಳಿದ್ದೀನಿ ಅಷ್ಟು ಬೇಗ ನುಗ್ಗದ ಯಪ್ಪ. ಹಂಗೋಗಿ ಸುತ್ತಾಕೊಂಬರೋಕ್ಕಾಗಲ್ಲ, ಹಿಂಗೆ ನುಗ್ಗಬೇಕು. ಫಸ್ಟ್ ಆಫ್ ಆಲ್ ರೋಡ್ ಚಿಕ್ಕದು. ಬೇಗೂರು ಶಿವನ ದೇವಸ್ಥಾನ ಅಂತ ನಿಮ್ಗೆ ಯಾರಾದರೂ ಹೇಳ್ದಾಗ ನೀವು ಎಲ್ಲಿಗೆ ಬರಬೇಕು ಗೊತ್ತಾ? ನೋಡಿ ಇಲ್ಲಿ ಮುಂದೆ ಇದೆ. ಇಲ್ಲಿ ಮುಂದಗಡೆ ನಿಮ್ಗೆ ಏನಾದರೂ ದೇವಸ್ಥಾನ ಕಾಣಿಸುತ್ತೆ ಅಲ್ಲ, ಇದೆ. ಆಮೇಲೆ ಅಮೆಝಾನ್ ಆರ್ಡ್ರ್ ಕೂಡ ಬಂದಾಗಿದೆ. ಇವಾಗ ಅದನ್ನು ಮನೆಗೆ ಹೋಗ್ಬಿಟ್ಟು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಏನಕ್ಕೆಪ್ಪ ನಾನು ಇವಾಗ ಅಮೆಝಾನಲ್ಲಿ ಈ ಐಟಮ್ನ ಆರ್ಡ್ರ್ ಮಾಡಿರೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಸಣ್ಣ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಕಾಣುತ್ತೆ. ಒಂದು ವೇಳೆ ಈ ನೈಟ್ ರೈಡು ಕಾಫಿ ಟೀ ಅದು ಇದು ಎಲ್ಲ ವಿಚಾರಿಸೋದು ಎಲ್ಲ ನೋಡಿದಾಗ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ, ಆಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿಡಿ. ಆಲ್ ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ, ಲವ್ಲಿ ಈವ್ನಿಂಗ್ ಆ್ಯಂಡ್ ಬಾಯ್ ಬಾಯ್. ಸ್ನೇಹಿತರೆ, ಸೊ ಆರ್ಡ್ರ್ ಮಾಡಿದ್ದು 2 ಐಟಮ್ಮು ಒಂದೇ ಒಂದು ಐಟಮ್ ಕೊಟ್ಟೋಗಿದ್ದಾರೆ. ಇದರಲ್ಲಿ 2 ಐಟಮ್ ಏನಾದರೂ ಇದೆಯಾ ಅಂತ ನಾನು ನೋಡಬೇಕು. ಸೊ ಇನ್ನು ಕವರಲ್ಲಿ ಏನೂ ಇಲ್ಲ. 2 ಐಟಮ್ ಇರಬೇಕಾಗಿದ್ದು. 2 ಐಟಮು ಒಂದೇದ್ರಲ್ಲಿ ಕೊಟ್ಬಿಟ್ಟವ್ರೆ. ಸರಿ, 2 ಐಟಮು ಕೊಟ್ಟವ್ರು. ಬನ್ನಿ, ಅದು ಬೇಡ, ಇದು ತೋರಿಸ್ತೀನಿ. ಸೊ ವಿಡಿಯೋ ಮುಗೀತು ಅಂತ ಅಂದ್ಕೊಂಡ್ರಾ? ಇಲ್ಲ, ಇನ್ನು ವಿಡಿಯೋ ಮುಗ್ದಿಲ್ಲ. ಒಂಥರ ಚೆನ್ನಾಗಿತ್ತು ರಿವ್ಯೂ ಅಂತ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದ್ದೀನಿ. ತುಂಬ ಒಳ್ಳೆ ಪ್ರಾಡಕ್ಟು. ತುಂಬ ಜನ ಇದ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ಎಲ್ಲ ಕೊಟ್ಟಿದ್ದರು. ಏನಿದು? ಇದು ಬಂದು ಫೋನ್ ಹೋಲ್ಡ್ರು. ಹೆಂಗೆ ಯೂಸ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ, ಒಂದು ಸಾರಿ ಚೆಕ್ ಮಾಡಬೇಕು. ಫಸ್ಟು ಫೋನ್ನ ಹಿಂಗೆ ಹಾಕಬೇಕು ಅಷ್ಟೇ, ಲಾಕ್ ಆಯ್ತು ಇವಾಗ. ಸೊ ಎಲ್ಲಿಗೋದ್ರೂ ಒಂಥರ ಹ್ಯಾಂಡಿ ಆಗಿರುತ್ತೆ. ನಮ್ಗೆ ಹೆಂಗೆ ಬೇಕೋ ಹಂಗೆ ಫ್ಲಿಪ್ ಮಾಡ್ಕೊಬೋದು, ಎಲ್ಲ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ, ಹಿಂಗೆ ಹಿಡ್ಕೊಬೋದು. ಐ ಹೋಪ್ ನಿಮಗೆಲ್ಲ ಕ್ಲೀನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಒಂದಿಷ್ಟು ದೂರದಲ್ಲಿದ್ದರೆ ಆದರೂ ಒಂದು ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಹಿಂಗೆ ಹಿಡ್ಕೊಳೋದು. ಸೊ ಇಲ್ಲೊಂದು ರಿಮೋಟ್ ಕೊಟ್ಟಿರ್ತಾರೆ ನಿಮಗೆ. ಇದು ಒಂದು ಚಿಕ್ಕ ರಿಮೋಟು, ನಾವು ಕನೆಕ್ಟ್ ಮಾಡ್ಕೊಬೋದು ಫೋನ್ಗೆ. ನಾವು ಫೋಟೋ ತೆಕ್ಕೊಬೇಕು ಅಂತ ಅಂದರೆ ಇದು ಆ್ಯಕ್ಚುಲಿ ಟ್ರೈಪಾಡ್ ಥರ ಕೂಡ ಆಗುತ್ತೆ. ತೋರಿಸ್ತೀನಿ ರೀ. ಈ ಕೆಳಗಡೆ ಏನಾದರೂ ಇದೆ, ಇದನ್ನು ಓಪನ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಹಿಂಗೆ. ಸೊ ಎಲ್ಲಾದರೂ ಇಟ್ಟು ಹಿಂಗೆ ನಾವು ರೆಕಾರ್ಡಿಂಗ್ ಕೂಡ ಶುರು ಮಾಡ್ಕೋಬೋದು. ಹೋಪ್ ಸ್ಟಡಿಯಾಗಿರುತ್ತೆ ಅಂತ ಅಂದ್ಬಿಟ್ಟು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಸ್ನೇಹಿತರೆ. ಒಂದು ವೇಳೆ ಇಷ್ಟ ಆಗಿದರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಡಿ ಚಾನಲ್ಗೆ. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬಾಯ್.